5th ಡೇ ಆರ್ 6th ಡೇ ನನ್ನ ತಂಗಿ ಹುಷಾರು ತಪ್ತಾಳೆ. ತಲೆಗೆಲ್ಲ ಹೊಡ್ಕೋತಿದ್ದಾಳೆ, ಕಿರ್ಚಾಡ್ತಿದ್ದಾಳೆ. ನಾನು ಅಂದ್ಕೊಂಡೆ ಇದೊಂದು ಪ್ರಾಸೆಸ್ಸಲ್ಲಿ ಪ್ರಾಬಬ್ಲಿ ಅವಳಿಗೆ ಹಂಗೆ ಆಗ್ತಾ ಇದೆ ಅಂತ. ಈ ದೇವರು ಬರುತ್ತೆ ಅಂತ ಅಂತಾರೆ. ಸೊ ಅವ್ರ ಹತ್ರ ಕರ್ಕೊಂಡು ಹೋದಾಗ ದಟ್ ಈಸ್ ವೆನ್ ವಿ ಗಾಟ್ ಟು ನೋ ಈಸ್ ಅರೌಂಡ್. ನಂಗೆ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಐ ಕುಡ್ ಫೀಲ್ ಇಟ್. ಸಂಬಿಡಿ ರೂಮಲ್ಲಿ ಮಲಗಿದ್ದೀವಿ ನಾನು ಅವಳು. ಅವಾಗೆಲ್ಲ ಶೂಟಿಂಗ್ ಮನೆ ಫೇಮಸ್ಸು, ಅಂದರೆ ಸೀರಿಯಲ್ಗಳಿಗೆ ಶೂಟಿಂಗ್ ಮನೆ ಕೊಡೋದು ಅಂತ ಎಲ್ಲ ತಂದು ಶೂಟಿಂಗ್ ಮನೆ ಸೆಟ್ ಮಾಡಿದ್ವಿ. ಒಂದು ಪಿನ್ ಹಾಕಿದ್ರು ಪಿನ್ ಶಬ್ದ ಕೇಳೋದು. ರ್ಯಾಂಡಮ್ ಆಗಿ ನಡ್ಕೊಂಡು ಹೋಗ್ತಿದ್ದಳು, ಮೆಟ್ಲ ಮೇಲೆ ಬಿದ್ದೆ. ಅದಾದ್ಮೇಲೆ ಆ ಶೂಟಿಂಗ್ ಮನೆ ವರ್ಕೇ ಆಗಿಲ್ಲ. ಬಾಡಿಗೆ ಕಟ್ಟಕ್ಕೆ ಸಾಲ ಮಾಡಬೇಕು, ಕರೆಂಟ್ ಬಿಲ್ ಕಟ್ಟಕ್ಕೆ ಸಾಲ ಮಾಡಬೇಕು, ನಥಿಂಗ್ ಬಟ್. ನಂಗೆ ಪುರೋಹಿತರು ಹೇಳಿದ್ರು, ಅಂದರೆ ಕೆಲವೊಮ್ಮೆ ರಾಂಗ್ ಟೈಮಲ್ಲಿ ಹೊಟ್ಟೋಗ್ತಾರೆ, ಹೋಗದೇ ಇರೋವಂಥ ವಯಸ್ಸಿರುತ್ತೆ, ಹೊಟ್ಟೋಗ್ತಾರೆ ಅಂತ. ಇದನ್ನು ನಾನು ಎಲ್ಲೂ ಶೇರ್ ಮಾಡಿಲ್ಲ. ಬಟ್ ಹಿ ಡಿಡ್ ಕಮ್ ಬ್ಯಾಕ್. ಅಂದರೆ ಅವ್ರ ಆತ್ಮ ಬರುತ್ತೆ ಅಂತ ಅಂತಾರಲ್ಲ. ಸಡನ್ನಾಗಿ 3 days ಆದಮೇಲೆ ನಮ್ಮದು 3ನೇ ದಿನದ ಕಾರ್ಯ ಮಾಡ್ತೀವಿ ನಾವು. ಅದು ಏನು ಹಿಂಸೆ ಮಾಡಿ ಕಳಿಸ್ಕೊಟ್ವು ಅಂದರೆ, ಅವ್ರು ಕಳಿಸ್ಕೊಡ್ಬೇಕಂದ್ರೂ ಒಂದಷ್ಟು ಈ ಫ್ಯಾಮಿಲಿ ಗಲಾಟೆಗಳು. ಅಲ್ಲಿ ಇನ್ನೇನು ಅವ್ರದ್ದು ಎಲ್ಲ ಕ್ರಿಯೆ ಎಲ್ಲ ಕಾರ್ಯ ಶುರುವಾಗಬೇಕು. ಗಲಾಟೆಗಳು, ಕಿರ್ಚಾಟಗಳು. ನಮ್ಮಮ್ಮ ಆಸ್ತಿ ಅಲ್ಲ, ನಾವಮ್ಮ ಸ್ಟಾರ್ಟೆಡ್ ಲೂಸಿಂಗ್ ಇಟ್. ಅವರಿಗೆ ಕೋಪ ಅವಾಗ ಬಂದು, ಐ ಥಿಂಕ್ ಪ್ರಾಬ್ಲಿ ಅವ್ರಿಗೆ ಅವಾಗ ರಿಯಲೈಸ್ ಆಯಿತೋ ಏನೋ ಗೊತ್ತಿಲ್ಲ, ನಮ್ಮಪ್ಪ ಇಲ್ಲ ಅನ್ನೋದು. ತುಂಬ ಕಿರ್ಚಾಡೋಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಒಂಥರ ಹಿಂಸೆ ಆಗೋಯ್ತು. ಅಂದರೆ ಅದು ಹೋಗುವಾಗ್ಲೂ ಪೀಸ್ಫುಲ್ಲಾಗಿ ಹೋಗ್ತಾಯಿಲ್ಲ. ಇನ್ನೊಂದು ನಾವು ಅವ್ರದ್ದು ಆಧಾರ್ ಕಾರ್ಡ್ ತಂದಿಲ್ಲ. ನನ್ನ ತಂಗಿನ ಮಧ್ಯದಲ್ಲಿ ಕಳ್ಸಿದ್ದೀನಿ ನಾನು. ಮನೆಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ತೊಗೊಂಬ. ನಂಗೆ ಗೊತ್ತು ಅವಳು ಅಲ್ಲಿರಬೇಕು, ನಾನು ಅಲ್ಲಿರಬೇಕು. ನಮ್ಮ ತಂದೆದು ಕೊನೆ ಸಮಯ. ಆಧಾರ್ ಕಾರ್ಡ್ ಏನಕ್ಕೆ? ಇದು ನಮ್ಮಲ್ಲಿ ಮಣ್ಣು ಮಾಡೋದಿಲ್ಲ, ಇದಕ್ಕೆ ಕೊಡೋದು. ಸೊ ಅಲ್ಲಿಗೆ ಅಟ್ಲೀಸ್ಟ್ ಅವ್ರದ್ದು ಆಧಾರ್ ಕಾರ್ಡ್ ಬೇಕಂತ ಕೇಳಿದ್ರು. ಏನಕ್ಕೆ ಅಂತ. ಆಧಾರ್ ಕಾರ್ಡ್ ಬೇಕು. ನಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ. ನಮ್ಮ ಲೈಫಲ್ಲಿ ಅದು ನೋಡೇ ಇಲ್ಲ, ಫಸ್ಟ್ ಟೈಮ್ ಅಲ್ವಾ. ಸೊ ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದು ಗೊತ್ತಿಲ್ಲ. ನನ್ನ ತಂಗಿನ ಆವಾಗ ಆಬ್ವಿಯಸ್ಲಿ ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ಈಗ ಅಮ್ಮ ಅಪ್ಪ ತಂಗಿ ಒಂದು ಕಡೆ ಇದ್ರು, ನಾನು ಸೆಪ್ರೇಟ್ ಆಗಿದ್ದೀನಿ. ಅವಳು ಆ ಮೂಮೆಂಟಲ್ಲಿ ಕಳಿಸಿ, ಇವರು ಟೈಮ್ ಆಗೋಗ್ತಿದೆ, ನಾವು ಮುಗಿಸ್ಬಿಡ್ಬೇಕು ಇದನ್ನೊಂದು 5 ನಿಮಿಷದಂತ. ಅವಳು ಬರ್ತಲ್ಲ. ನಂಗೆ ಅವಳು ಬರ್ದೆ, ನನಗೆ ಸಮಯ ಏನಾದರೆ ನನಗೇನಾಗಬೇಕು. ಅವರೇ ಹೋದ್ಮೇಲೆ ನಾನು ಯಾವ ಸಮಯನೂ ನಂಬಲ್ಲ. ಅವ್ರು ಕೇಳ್ತಾನೆ ಇಲ್ಲ ಪೂರ್ವೈತರೆ. ನಂದು ರಿಲೇಟಿವ್ಸ್ ಎಲ್ಲ ಇಲ್ಲ ಆ ಟೈಮ್ ಒಳಗೆ ಮಾಡಬೇಕಂದ್ರೆ ಇಟ್ ವಾಸ್ ಸೋ ಕೇಯಾಟಿಕ್. ಪೀಸ್ಫುಲ್ಲಾಗಿ ಆ ವ್ಯಕ್ತಿ ನಾವು ಕಳಿಸ್ಲಿಲ್ಲ. ಆ ಕಡೆ ನಾನು ಅವಳಿಗೆ ಫೋನ್ ಮಾಡ್ತೇನೆ. ನನಗೆ ನಮ್ಮಮ್ಮನ ಸಮ್ಮುಖದಲ್ಲೇ ಅದಾಗಬೇಕಂತ ಇತ್ತು. ಯಾರಿಲ್ಲ ಅಂದರೂ ಅದಾಗಲ್ಲ. ನಂಗೆ ಬೇರೆ ಯಾರಿಲ್ಲದೆ ಇದ್ರೂ ಬೇಕಿರಲಿಲ್ಲ. ಅವಳು ಬರೋವರೆಗೂ ವೇಟ್ ಮಾಡಿ ಅವಳು ಬಂದಾಗ ಇಮಿಡಿಯೇಟ್ ಎಲ್ಲ ಕಾರ್ಯಗಳನ್ನೆಲ್ಲ ಮುಗಿಸಿದ್ದು. ಸೊ 3ನೇ ದಿನದ ಕಾರ್ಯದಲ್ಲಿ ಅದು ಕಾಗೆ ಬಂದು ತಿನ್ನಬೇಕು. ನಾವೇನು ಎಡೆ ಇಡ್ತೀವಿ ಅದನ್ನು, ಹಾಲು ತುಪ್ಪ ಎಲ್ಲ ಏನು ಮಾಡ್ತೀವಲ್ಲ, ಬರ್ತಾನೆ ಇಲ್ಲ. ಇನ್ನೊಂದು 10 ಕಾರ್ಯಗಳು ನಡೀತಿದೆ ಅಲ್ಲಿ. ಎಲ್ಲದೂ ಆಗೋಯ್ತು. ವಿ ಆರ್ ವೇಟಿಂಗ್ ಬರ್ತಾನೆ ಇಲ್ಲ. ಎಲ್ಲರೂ ಅಂತಾರದು ಇಲ್ಲ, ಅದು ರಾಂಗ್ ಟೈಮ್ ಅಂತ ಅಂದ್ರಲ್ಲ. ಬರಲ್ಲ, ಆನಂದ ಬರಲ್ಲ. ನಾನು ನಂದು ಅಪ್ಪನಮ್ಮ ಇದಾರಲ್ಲ, ಅವ್ರ ತಂಗಿ ಐಸಜ್ಜಿ ಅಂತ, ನಾವಿಬ್ಬರು ಹೋದ್ವಿ. ವಿ ಸ್ಯಾಟ್ ದೇರ್. ಅಂದರೆ ನಾವು ಅಪ್ಪಂಗೆ ಕ್ಲೋಸ್ ಇದ್ದಿದ್ದು ನಾವಿಬ್ಬರೇ ಬೇಸಿಕಲಿ. ಕೂತ್ಕೊಂಡ ನಮ್ಮ ಅಜ್ಜಿನೇ, ಬಾರೋ ಆನಂದ, ಆಯ್ತು ಇಷ್ಟೆಲ್ಲ ಆಯ್ತು, ಏನೋ ತಪ್ಪಾಗೋಯ್ತು ಅಮ್ಮ. ಇಮಿಡಿಯೇಟ್ಲಿ ಹೀಗೆ. ಸಮ್ಟೈಮ್ಸ್ ಇದು ನಂಬಾರ್ದು ಅನ್ಸತ್ತೆ ನನಗೆ. ಸಮ್ಟೈಮ್ಸ್ ಇದೆಲ್ಲ ಜೆಸ್ಚರ್ಸ್ ಅಷ್ಟೇ. ಅದು ಇಮಿಡಿಯೇಟ್ ಆಯಿತು. ಅದಾದಮೇಲೆ ಅವರೆಲ್ಲರೂ ಏನಿಲ್ಲ ಅದೇ ಟೈಮಿಗೆ ಬರಬೇಕಿತ್ತು. ನಮಗೇನಂದರೆ ನಾವು ಹೋಗಿ ಕೇಳಿದ್ವಿ, ಬಂದರು. ನಮಗೆ ಅರ್ಥ ಆಯಿತು, ಇಸ್ ದೇರ್ ಅಟ್ಲೀಸ್ಟ್ ದ ಸಮ್ ಸೈನ್. 5th ಡೇ ಆರ್ 6th ಡೇ ನನ್ನ ತಂಗಿ ಹುಷಾರು ತಪ್ತಾಳೆ. ನಮ್ಮಮ್ಮ ಫೋನ್ ಮಾಡಿದ್ರು, ತಲೆಗೆಲ್ಲ ಹೊಡ್ಕೋತಿದ್ದಾಳೆ, ಕಿರ್ಚಾಡ್ತಿದ್ದಾಳೆ. ನಾನು ಅಂದ್ಕೊಂಡೆ ಇದೊಂದು ಪ್ರಾಸೆಸ್ಸಲ್ಲಿ ಪ್ರಾಬಬ್ಲಿ ಅವಳಿಗೆ ಹಂಗೆ ಆಗ್ತಾ ಇದೆ ಅಂತ. ಗೋಡೆ ಎಲ್ಲ ಹೊಡ್ಕೋತಿದ್ಲಂತೆ. ನಾನು ಹೋದಾಗ ಆರಾಮಾಗೆ ಮಾತಾಡಿದ್ಲು. ಅಂದರೆ ತುಂಬ ಕಾಮಾಗಿ, ಏನಮ್ಮ ಏನಿಲ್ಲ, ನನಗೆ ಫುಲ್ ಹುಷಾರಿಲ್ಲ, ನಾನು ಮಲ್ಕೊಂಡಿದ್ದೀನಿ. ಮನೆಯಿಂದ ಇಮಿಡಿಯೇಟ್ ಹೊಟ್ಟಿದ್ದೀನಿ. 5 ನಿಮಿಷಕ್ಕೆ ನಾವು ಅಮ್ಮ ಕಾಲ್, ಮತ್ತೆ ಹಂಗೆ ಆಡ್ತಿದ್ದಾಳೆ. ಆಮೇಲೆ ಶಿ ಸೈಡ್, ಇಲ್ಲ ನಾನು ಎಲ್ಲೋ ಕರ್ಕೊಂಡು ಹೋಗ್ತೀನಿ, ನೋಡ್ತೀನಿ ಅಂತ ಅಂದ್ಬಿಟ್ಟು, ಈ ದೇವರು ಬರುತ್ತೆ ಅಂತ ಅಂತಾರೆ. ಸೊ ಅವ್ರ ಹತ್ರ ಕರ್ಕೊಂಡು ಹೋದಾಗ ದಟ್ ಈಸ್ ವೆನ್ ವಿ ಗಾಟ್ ಟು ನೋ ಈಸ್ ಅರೌಂಡ್. ನಮ್ಮಮ್ಮ ಅವತ್ತು ನಾನು ಅನ್ಫಾರ್ಚುನೇಟ್ಲಿ ಎವ್ರಿ ಟೈಮ್ ಈ ಥರದ್ದೇನೋ ಆಗ್ಬೇಕನ್ನ ಶೂಟೇ ಮಾಡ್ತಾ ಇರ್ತೀನಿ. ಮಧ್ಯಾಹ್ನ ಊಟ ಟೈಮಲ್ಲಿ ಕಾಲ್ ಮಾಡಿದ್ರು, ಹಿಂಗೆ ಅವಳ ಮೇಲೆ ಇದ್ದಿದ್ದು ನಿಮ್ಮಪ್ಪ. ನಂಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ನಾನು ಹೊರಟೋದೆ. ನನ್ನ ಮಕ್ಕಳು ಮದುವೆ ನೋಡಬೇಕಿತ್ತು. ಅಟ್ಲೀಸ್ಟ್ ಇಬ್ಬರಲ್ಲಿ ಯಾರ್ದಾದ್ರೂ ಒಂದು ಮದುವೆ ನೋಡಬೇಕಿತ್ತು. ನನ್ನ ಕಳಿಸ್ಬೇಡಿ, ನಾನು ಇರಬೇಕು, ನಮ್ಮ ಮದುವೆ ನೋಡಬೇಕು.
ಇದು ನಮ್ಮಮ್ಮ ನಂಗೆ ಇದನ್ನೆಲ್ಲ ಹೇಳಿರೋದು. ನಾನು ಇದನ್ನು ಯಾವುದನ್ನು ಕಣ್ಣಲ್ಲಿ ನೋಡಿಲ್ಲ. ಆ್ಯಂಡ್ ಈವನ್ ನಮ್ಮ ಅಪ್ಪನ ಅದು ಫಸ್ಟ್ ಡೇ ಕಾರ್ಯ ಎಲ್ಲ ಮಾಡಿ ಮನೆಗೆ ಬಂದಾಗ ನಂಗೆ ಅದೊಂದು ತುಂಬ ಹಾಂಟ್ ಆಗ್ತಾನೆ. ನಂತರ ಏನೂ ಮಾತಾಡಲಿಲ್ಲ, ಏನೂ ಹೇಳಿದೆ. ಅದೊಂದು ಚಪ್ಪಲಿ ಕೇಳ್ಬಿಟ್ಟು ಆ ಮನುಷ್ಯ ನಕ್ಬಿಟ್ಟು ಹೊಟ್ಟೋದ್ರು. ಅದೊಂದು ಇತ್ತಲ್ಲ, ಕೃಷಿ ಇದ್ಲು ಪಕ್ಕದಲ್ಲಿ. ನಂಗೆ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಐ ಕುಡ್ ಫೀಲ್ ಇಟ್. ಸಂಬಡಿ ರೂಮಲ್ಲಿ ಮಲಗಿದ್ದೀವಿ ನಾನು ಅವಳು. ಎಪ್ಸಿ ಹೇಳಿದ್ದೀನಿ ಅವಳಿಗೆ, ಕೃಷಿ ನಂಗಲ್ಲಿ ಯಾರೋ ಕೂತಿಯಾರ ಅಂತ ಅನ್ನಿಸ್ತಾ ಇದೆ. ಐ ಕುಡ್ ಸೆನ್ಸ್ ಇಟ್. ಐ ಥಿಂಕ್ ಅದು ನನ್ನ ತಂಗಿ, ಯಾಕದು ಅವ್ರು ನನ್ನ ತಂಗಿನೇ ಚೂಸ್ ಮಾಡ್ರು ನಂಗೆ ಗೊತ್ತಿಲ್ಲ. ಬಂದು ಹೇಳಿ ಆಮೇಲೆ, ಅಂದರೆ ನಮ್ಮಮ್ಮ ಹೇಳಿದ್ರಂತೆ, ಈ ಥರ ಹೆಣ್ಮಕ್ಳ ಮೇಲೆ ಹಿಂಗೆ ಇರೋದ್ರಿಂದ ಅವ್ರದ್ದು ಮುಂದಿನ ಭವಿಷ್ಯನೂ ಏನಾಗ್ಬೋದು, ಅವ್ರ ಅಪ್ಪನೇ ಹಿಂಗೆ ಬರ್ತಾರೆ ಅಂತ ಬಂದಾಗ ದಯವಿಟ್ಟು ಇದು ಮಾಡಬೇಡ, ನೆಮ್ಮದಿಯಾಗಿ ಕಳ್ಸ್ಕೊಡೋಕ್ಕಾಗಲ್ಲ, ಈಗಾದರೂ ನೆಮ್ಮದಿಯಾಗಿ ಹೋಗು ಅಂತ ಅಂದಾಗ ಇಮಿಡಿಯೇಟ್ ಹಿ ಲೆಫ್ಟ್ ಅಂತ ಅಂದರು ನನಗೆ. ಇದೆಲ್ಲ ನಾನು ಕೇಳಿರೋದು. ಐ ಡೋಂಟ್ ನೋ, ಅಂದರೆ ಬಹುಶಃ ಮನುಷ್ಯಂಗೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ. ಐ ವಾಂಟೆಡ್ ಹಿಮ್ ಟು ಬಿ ಅರೌಂಡ್. ಇದು ನೋಡಬೇಕಿತ್ತು ಇವತ್ತಿಗೆ ರಾಜೇಶ್, ಸ್ಟೇಟ್ ಅವಾರ್ಡ್ ಅಂತೆಲ್ಲ ಅಂತೀರಾ. ಐ ಥಿಂಕ್ ದಸ್ ಬಿಗ್ ವಾಯ್ಡ್ ನನ್ನ ಲೈಫಲ್ಲಿ ನಮ್ಮಪ್ಪ. ನಿಮ್ಮ ಹೊಸ ಮನೆಯಲ್ಲಿ ನಿಮ್ಮ ಅಪ್ಪಂಗಂದು ರೂಮು ಇಲ್ಲ, ನಾನು ಅಪ್ಪನ ಇಟ್ಟೇನೆ ಗೃಹ ಪ್ರವೇಶ ಮಾಡಿದೆ. ನಂದೇ ನನಗೆ ಅವ್ರ ಫೋಟೋ ಮನೆ ಒಳಗಡೆ ಇರಬೇಕು. ಗೊತ್ತಿಲ್ಲ, ಅಂದರೆ ಆ ಥರದ್ದೆಲ್ಲ ಫೋಟೋ ಇಡ್ಬೋದೋ ಏನೋ ಗೊತ್ತಿಲ್ಲ. ನಾನು ಅದೆಲ್ಲ ಕೇಳಲಿಲ್ಲ, ತಲೆನೂ ಕೆಡ್ಸ್ಕೊಳ್ಳಿಲ್ಲ. ನಾವು ಪೂಜೆ ಮಾಡುವಾಗ ನನ್ನ ಹಿಂದೆ ನಮ್ಮ ಅಪ್ಪನ ಫೋಟೋ ಇತ್ತು, ಚೇರಾಗಿ ನಮ್ಮ ಅಪ್ಪನ ಫೋಟೋ ಇಡ್ಸಿದೆ ನಾನು. ಅಲ್ಲ, ಅವ್ರು ಇವತ್ತಿಗೆ ಇದ್ದಿದ್ರೆ ನಿಮ್ಮ ಸ್ಟೇಟ್ ಅವಾರ್ಡು, ನಿಮ್ಮ ಸಕ್ಸಸ್ಸು, ನಿಮ್ಮ ಹೊಸ ಮನೆ. ಐ ಥಿಂಕ್ ನಾನು ಹೇಳಿದ್ನಲ್ಲ, ನನ್ನ ತಾಯಿಗೂ ನನ್ನ ಬಗ್ಗೆ ಅಷ್ಟು ಪ್ರೌಡ್ ಫೀಲಿಂಗ್ ಇದೆಯೋ ಎಲ್ಲೋ ಗೊತ್ತಿಲ್ಲ. ಇಫ್ ಯು ವಾಸ್ ಅರೌಂಡ್, ಮೈ ಲೈಫ್ ವುಡ್ ಹ್ಯಾವ್ ಬಿನ್ ವೆರಿ ವೆರಿ ಡಿಫ್ರೆಂಟ್. ಅಲ್ಲ, ಒಂದು ಅಬ್ರಾಡ್ ಟ್ರಿಪ್ ಹೋಗಿ ಬಂದರೆ ಅಪ್ಪ ನೋಡಿ ಎಣ್ಣೆ ತರ್ತಾ ಇದ್ದೆ. ಓ ಗಾಡ್, ಶುಡ್ ಹ್ಯಾವ್ ಕ್ರೈಡ್. ಈಗ ಆಮೇಲೆ ಇದೆಲ್ಲ ಆದಮೇಲೆ ಒಬ್ಬ ವ್ಯಕ್ತಿ ಅವ್ರು ನಮ್ಮ ಜೊತೆಗೆ ಇದ್ದಾಗ ಅಂತಾರಲ್ಲ, ಆ ಬೆಲೆ ನಮಗೆ ಗೊತ್ತಾಗಲ್ಲ, ನಾಳೆ ಇಲ್ಲ ಅಂದಾಗ ನಮ್ಮ ಮಿಸ್ ಮಾಡ್ಕೊತೀವಿ ಅಂತ. ಅಪ್ಪ ಹೋದ್ಮೇಲೆ ನಿಮ್ಗೆ ಏನು ಆ್ಯಕ್ಚುಲಿ ಆ ಮಿಸ್ಸಿಂಗ್ ಶುರು ಆಯಿತು? ಕಾಲ್ ಮಾಡೋರು ನನಗೆ. ನಾನಿವಾಗ ಸಪ್ರೇಟ್ ಆಗಿದ್ದೀನಲ್ಲ, ಐ ಥಿಂಕ್ ಆ ಒಂದು ಥಾಟನ್ನ ತುಂಬ ಸ್ಟ್ರಾಂಗ್ ಆಗಿಲ್ಲ, ನೀನು ಇದನ್ನು ಮಾಡಂತ ಜೊತೆಯಾಗಿ ಬೆಂಬಲವಾಗಿ ನಿಂತಿದೆ ನನ್ನ ತಂದೆ. ಬಿಕಾಸ್ ಆ ಶೂಟಿಂಗ್ ಮನೆ ಮಾಡಿ ಸಾಲಗಳು ಮಾಡ್ಕೊಂಡು ನನಗೂ ನನ್ನ ತಾಯಿಗೂ ಹೆಂಗೆ ಗಲಾಟೆ ಆಗೋದು ಅಂತಂದರೆ ಇಟ್ ಇಂಪಾಸಿಬಲ್ ಆಗೋಗಿತ್ತು. ಇಬ್ಬರು ಒಂದೇ ರೂಮಲ್ಲಿ ಇರೋಕ್ಕೆ, ಒಂದೇ ಮನೇಲಿ ಇರೋಕ್ಕೆ ತುಂಬ ಗಲಾಟೆಗಳಾಗೋದು. ನಾನು ಸಪ್ರೇಟ್ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದೆ. ಒಂದು ಕೆಲಸ ಮಾಡಬೇಕು, ಕಮಿಟ್ಮೆಂಟ್ ತೀರಿಸ್ಬೇಕು, ಮನೆಗೆ ಬಂದಾಗ ನೆಮ್ಮದಿ ಇರಬೇಕು. ಅದೇ ಇಲ್ಲ ಅಂತಾನೆ ಸೆಟ್ಟಲ್ಲಿ ಐ ಆಮ್ ಅ ಡಿಫ್ರೆಂಟ್ ಪರ್ಸನ್. ನಗ್ತಿರ್ಬೇಕು, ಬಟ್ ನಾನು ಫುಲ್ ಸ್ಯಾಡ್ ಆಗ್ತಾ ಹೋಗ್ತಾ ಇದ್ದೆ. ನಂದು ಲೈಫೇ ಒಂಥರ ಪರ್ಸ್ನಲಿ ಪ್ರೊಫೆಷ್ನಲಿ ಮೆಸ್ಸಾಗಿ ಹೋಗಿತ್ತು. ಐ ವಾಸ್ ನಾಟ್ ಮೈ ಸೆಲ್ಫ್. ಸಣ್ಣದಕ್ಕೂ ಕೋಪ ಮಾಡ್ಕೊಳೋದು, ಅಂದರೆ ವೆರಿ ವಿಯರ್ಡ್ ಆಗೋಗಿತ್ತು ಲೈಫು. ನಾನು ಡಿಸೈಡ್ ಮಾಡ್ಕೊಂಡೆ ನಾನು ಹೊರಗಡೆ ಹೋಗ್ತೀನಿ. ಅಟ್ಲೀಸ್ಟ್ ನಂಗೆ ಲೈಫಲ್ಲಿ ಏನಿಲ್ಲನೂ ನೆಮ್ಮದಿ ಇರಬೇಕು. ಆ್ಯಂಡ್ ಆ ಕ್ಯಾಮ್ರಾ ಮುಂದೆ ಹೋಗಿ ನಿಂತಾಗ ನಿಯತ್ತಾಗಿ ಕೆಲಸ ಮಾಡಬೇಕು ಅವ್ರು ಕೊಡೋ ದುಡ್ಡಿಗೆ. ನಾಟಕ ಮಾಡೋಕ್ಕಂತೂ ಆಗಲ್ಲ. ನೆಮ್ಮದಿಯಾಗಿ ನಾನು ಇದ್ರೇ ಒಂದು ಪಾತ್ರ ಆಗಿ ಕನ್ವೆ ಮಾಡೋಕ್ಕಾಗೋದು ಏನೇನೇ ಆದರೂ. ಸಪ್ರೇಟಾಗಿ ಹೋಗ್ತೀನಿ ಅಂದಾಗ ನಮ್ಮ ಅಪ್ಪನೇ ಹೇಳಿದ್ದು, ನೀನು ಹೋಗು, ನೀನಿರು. ನನ್ನ ಮನೆ ಫಸ್ಟ್ ಮನೆಗೆ ದೇವ್ರ ಫೋಟೋ ತಂದುಕೊಟ್ಟಿದ್ದೆ ನಮ್ಮಪ್ಪ. ಬಂದು ಹಾಲು ಉಗ್ಸಕ್ಕೆ ಹೆಲ್ಪ್ ಮಾಡಿದೆ ನಮ್ಮಪ್ಪ. ಹಿ ವಾಸ್ ಹ್ಯಾಪಿ. ನೀ ಕೆಲಸ ಮಾಡು, ಏನೋ ಒಂದು ಹೆಸರು ಮಾಡ್ತಾ ಇದೆಯಾ, ಗೌರವ ಸಂಪಾದನೆ ಮಾಡ್ತಾ ಇದೆಯಾ, ಹಾಳು ಮಾಡ್ಕೋಬೇಡ, ಚೆನ್ನಾಗಿರ್ಬೇಕು ನೀನಂತ. ಐ ಥಿಂಕ್ ಹೀ ಪುಷ್ಟ್ ಮೀ, ಯೂಸ್ ಟು ಕಾಲ್ ಮೀ. 2 ದಿನಕ್ಕೆ ಒಂದು ಸಲ ಕಾಲ್ ಮಾಡೋರು. ಒಂಚೂರು ಕರೆನ್ಸಿ ಹಾಕ್ಸ್ಬಿಡಮ್ಮ, ಫೋನ್ ಮಾಡೋಕ್ಕಾಗ್ತಲ್ಲ ನಿಮಗೆ, ಏನು ತಿಂದೆ, ಏನಾದ್ರು ಬರ್ತಾ ತೊಗೊಂಡೋಗಿ ಬಾ, ಇಲ್ಲಿ ಮನೇಲಿ ಏನೋ ಮಾಡ್ತೀನಿ, ಚಿಕನ್ ಗಿನ್ಕಂಡು ಮಾಡ್ತೀನಿ. ನಾನು ಅವ್ರ ಜೊತೆಗಿದ್ದಾಗ ಎವ್ರಿ ಈವ್ನಿಂಗ್ ಟೀ ಮಾಡ್ಕೊಂಡು ತಂದ್ಕೊಡೋ ರೂಮಿಗೆ ಟೀ ಕುಡಿತಾ ಇದ್ವಿ ನಾವು. ಏನು ಆ ಥರದ್ದು ಏನು ಪರ್ಸ್ನಲ್ ಯಾವತ್ತು ಶೇರ್ ಮಾಡಿದ್ದು ಆ ಥರದ್ದು ಏನಿಲ್ಲ. ಹಾಗಂತ ನನ್ನ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಎಲ್ಲನೂ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿದ್ದು. ಇಟ್ಸ್ ವೆರಿ ಓಪನ್. ಅದಕ್ಕೆಲ್ಲ ಆರಾಮ್ಸೆ ಇದ್ರು, ಅವ್ರು ಚಿಲ್ ಮಾಡ್ಕೊಂಡಿದ್ರು. ಹಂಗಿದ್ದವರು ಅವ್ರು ಕಾಲ್ ಮಿಸ್ ಮಾಡ್ಕೋತೀನಿ ನಾನು. ಯಾವಾಗ ಅಪ್ಪನ ಹತ್ರ ಕೇಳಿದ್ರ ಚೈಲ್ಡ್ಹುಡ್ಡಲ್ಲಿ ಇನ್ನೂ ಚೆನ್ನಾಗಿರ್ಬೇಕಿತ್ತಪ್ಪ, ದುಡಿಬೇಕಿತ್ತಪ್ಪ, ಆ ಥರ ಏನು ಮಾತಾಡಿದ್ದು ಇಲ್ಲ. ಬಟ್ ಒಂದಿನ ಐ ಥಿಂಕ್ ಗಲಾಟೆ ಆದಾಗ ಐ ಸ್ಟಿಲ್ ರಿಮೆಂಬರ್. ಐ ಥಿಂಕ್ ಅಲ್ಲಿಂದ ನನಗೆ ರಿಯಲೈಸ್ ಆಗಿದ್ದು ನಮ್ಮ ಅಪ್ಪ ಒಬ್ರಿಗೇ ನನ್ನ ಬಗ್ಗೆ ನಂಬಿಕೆ ಇರೋದು ಅಂತ. ಈ ಸೈಡ್ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಗಲಾಟೆ ಆಗಬೇಕಂದ್ರೆ ಹೊರಗಡೆ ಹೋದಾಗ ಅನುಪಮನ್ ಅಪ್ಪ ಆನಂದ್ ಅಂತಾರೆ, ನಂಗೆ ಎಷ್ಟು ಖುಷಿ ಆಗುತ್ತೆ. ನಾವು ಅವ್ರ ಮರ್ಯಾದೆ ತೆಗಿಬಾರ್ದಲ್ವ ಹಿಂಗೆ ಸಾಲ ಮಾಡಿಕೊಂಡು. ಯಾಕೆ ಬೇರೆ ಯಾರಿಗೂ ಯಾಕೆ ರಿಯಲೈಸ್ ಆಗ್ತಾಯಿಲ್ಲ ಅದು.
ಆಬ್ವಿಯಸ್ ಅದು ಇಂಡಸ್ಟ್ರಿಲೂ ಸರ್ಕ್ಯುಲೇಟ್ ಆಗತ್ತಲ್ಲ, ಶೂಟಿಂಗ್ ಮನೆ ಮಾಡ್ತಾ 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 ನೀವು ಸಾಲಗಳು ಜಾಸ್ತಿ ಮಾಡ್ಕೊಂಡಾಗ ಸರ್ಕ್ಯುಲೇಟ್ ಆಗ್ತಾನೆ ಇತ್ತು. ಆ್ಯಂಡ್ ಇಟ್ ವಾಸ್ ಸೋ ಹ್ಯುಮಿಲಿಯೇಟಿಂಗ್ ನನಗೆ, ಬಿಕಾಸ್ ನಾನು ಇವತ್ತುವರೆಗೂ ಆ ಥರ ನನ್ನ ಕಡೆಯಿಂದ ಏನೋ ತಪ್ಪು ಮಾಡಿ ತಲೆ ತೆಗ್ಸೋವಂಥ ಕೆಲಸ ನಮ್ಮ ತಂದೆ ತಾಯಿ ನಾನು ಮಾಡೇ ಇಲ್ಲ ಇಂಡಸ್ಟ್ರಿ ಒಳಗೆ. ಎಲ್ಲೋ ಶೂಟಿಂಗ್ ಮನೆ ವಿಚಾರಕ್ಕೆ ನನಗೆ ಯಾರಾದರೂ ನನ್ನನ್ನು ಈಸಿಯಾಗಿ ತೊಗೊಂಡ್ಬಿಡೋದು, ನನ್ನನ್ನು ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡು ಮಾತಾಡೋದು ನನ್ನ ಲೈಫಲ್ಲಿ ಮನೇಲಲ್ಲ ಎಲ್ಲೂ ಸಹಿಸಲ್ಲ ನಾನು. ಸೊ ಅದು ತುಂಬ ಈಸಿ ಆಗ್ತಾ ಹೋಯ್ತದು. ಬಟ್ ಅಪ್ಪ ಒಬ್ಬರು ಅದನ್ನು ರಿಯಲೈಸ್ ಮಾಡ್ಕೊಂಡಿದ್ರು, ಅವಳಿಗೆ ಹಂಗೆ ಮಾಡಬಾರ್ದಲ್ವ, ನಾವು ಅಷ್ಟು ಚೆನ್ನಾಗಿ ಗುರ್ತಿಡಿತಾರೆ, ನಾವೇ ಅವಳು ಮರ್ಯಾದೆ ಕಳಿಬಾರ್ದಲ್ವ. ಇವನ್ ಅದು ಆ ಲೈನ್ ನಂಗೆ ಇನ್ನೂ ನೆನಪೈತೆ, ಅನುಪಮನ ಅಪ್ಪ ಆನಂದ್ ಅಂತ ಗುರ್ತಿಸ್ತಾರೆ ನನ್ನನ್ನು. ವುಡ್ ಹ್ಯಾವ್ ಥಾಟ್ ಅವ್ರಿಗೆ ಹಂಗೆ ಅನ್ಸತ್ತೆ ಅಂತ. ಸೊ ಐ ಥಿಂಕ್ ಇವತ್ತಿದ್ದಿದ್ರೆ ಪ್ರೌಡಾಗಿ ಹೇಳ್ಕೊಂಬಂದಿರೋರು ಎಲ್ಲ ಕಡೆಗೂ. ಮೇ ಬಿ ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇರೋದು, ಹಾಕ್ಕೊಂಡಿರೋರು. ಇಲ್ಲಿ ಎಲ್ಲದಕ್ಕಿಂತ ಲೀಸ್ಟ್ ಅಂದರೆ ನಂಗೆ ಕಾಲ್ ಮಾಡಿರೋರು. ಐ ಮಿಸ್ ದೋಸ್ ಕಾಲ್ಸ್. ಅವ್ರ ಫೋನ್ ನನ್ನ ಹತ್ರನೇ ಇದೆ, ಅವ್ರ ಚಪ್ಪಲಿ ನನ್ನ ಹತ್ರ ಇದೆ, ಲಾಸ್ಟ್ ಹಾಸ್ಪಿಟಲ್ದು ಚಪ್ಪಲಿ ನನ್ನ ಹತ್ರ ಇದೆ, ಫೋನ್ ನನ್ನ ಹತ್ರ ಇದೆ, ಇನ್ನೂ ನಂಬರ್ ಇದೆ. ರೀಸೆಂಟಾಗಿ ಒಂದು ಐ ಥಿಂಕ್ 10 days ಬ್ಯಾಕ್ ನಂಬರ್ ತೆಗೆದು ನೋಡಿದೆ ನಾನು. ಏನೋ ಸಮ್ವೇರ್ ಆಲ್ ಆಫ್ ಅ ಸಡನ್ ನಾನು ಅವ್ರನ್ನ ತುಂಬ ಒಂಥರ ನೆನಪಾಗೋಕ್ಕೆ ಶುರುವಾಗೋಯ್ತು. ನಂಬರ್ ತೆಗೆದು ನೋಡಿದೆ ನಾನು, ಫೋನ್ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅವ್ರು ಫಸ್ಟ್ ಕಾರ್ಯಕ್ಕೆ ಇಟ್ಟಿದ್ದು ಬಟ್ಟೆ ಪೀಸನ್ನೇ, ಶರ್ಟು ಪ್ಯಾಂಟ್ ಇಡ್ತೀವಲ್ಲ, ಎಲ್ಲ ಇಟ್ಕೊಂಡು ಬಂದಿದ್ದೀನಿ ನಾನು. ಈಗ ನಾನೇ ಲಾಸ್ಟ್ ಇಯರಿಂದ ನಾನೇ ಅವ್ರ ಮನೆಯಲ್ಲಿ, ಯೂಶ್ವಲಿ ನಾನು ಅಮ್ಮ ಎಲ್ಲ ಸೇರಿ ಮಾಡ್ತಾಯಿದ್ವಿ, ಈಗ ನಾನು ಒಬ್ಬಳೇ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ನೋಡೋಣ ನನ್ನ ಕೈಲಿ ಏನಾಗತ್ತೆ, ನಾನು ಒಬ್ಬಳೇ ಮಾಡಬೇಕು ಅವನಿಗೆ ಅಂತ. ನಮ್ಮ ಅಪ್ಪಗೆ ನಾನು ಒಬ್ಬಳೇ ಮಾಡಬೇಕು. ಅವ್ರಿದ್ದಿದ್ರೆ ಅಪ್ಪ ಮಗಳು ಒಂದು ಟ್ರಿಪ್ ಆಗಿರೋದು ಇಷ್ಟೊತ್ತಿಗೆ. ಐಸ್ವೇ ನಾನೇ ಟ್ರಿಪ್ ನಂಗೆ ಗೊತ್ತಿಲ್ಲ ಹೆಂಗೆ ಏನು ಅಂತ, ಬಟ್ ಎಲ್ಲ ಮಾಡ್ತಾಯಿದ್ದೆ ಕೇಳೋಕ್ಕೂ ಮುಂಚೆ ನಾನು. ಬಹುಶಃ ಅದನ್ನೇ ದೊಡ್ಡ ದೊಡ್ಡದೇನು ಕೇಳ್ತಿರ್ಲಿಲ್ವ, ಸಣ್ಣ ಸಣ್ಣದಲ್ವ, ಈಸಿಯಾಗಿ ಮಾಡ್ಕೊಡ್ತಾಯಿದ್ದೆ. ಈ ಕೂಲ್ ಫಾದರ್ ಆಗಿರೋರು. ಮತ್ತೆ ಈಗ ಹೇಳ್ತೀರಿ, ಈಗ ಒಂದು ಶೂಟಿಂಗ್ ಮನೆ ಮಾಡಿದ್ರೆ ಈ ಸಾಲ ಆಯಿತು, ಏನದು ಆ್ಯಕ್ಚುಲಿ ಏನು ಕತೆ? ಸೊ ಅವಾಗೆಲ್ಲ ಶೂಟಿಂಗ್ ಮನೆ ಫೇಮಸ್ಸು, ಅಂದರೆ ಸೀರಿಯಲ್ಗಳಿಗೆ ಶೂಟಿಂಗ್ ಮನೆ ಕೊಡೋದು ಅಂತ. ನಾವೇನು ಮಾಡ್ಕೊಂಡ್ರಿ, ಒಂದು 3 ಜನ ಫ್ರೆಂಡ್ಸ್ ಸೇರ್ಕೊಂಡು ಡಿಸೈಡ್ ಮಾಡಿದ್ವಿ, ಇದನ್ನು ಮಾಡೋಣ. ನಾವು ಅಮ್ಮಂಗೆ ಹೇಳಿದೆ, ನಾವು ಅಮ್ಮಂಗೆ ಅಂದೆ, ನಂಗೆ ಇಷ್ಟು ಸಾಲ ಕೊಡಿಸು ಶೂಟಿಂಗ್. ನಂಗೆ ಎಲ್ಲರೂ ಹೇಳಿದ್ದು ವರ್ಕ್ ಆಗುತ್ತೆ. ಶೂಟಿಂಗ್ ಮನೆ ಮಾಡಿದ್ವಿ. ಆ ಮನೆ ಹೆಂಗಂತ ಅಂದರೆ ಒಂದು ಮನೆ ನೀವು ಬಾಡಿಗೆಗೆ ತೊಗೊಂಡ್ವಿ. 1 ಲಕ್ಷ ಇತ್ತು ಬಾಡಿಗೆ. ಸೊ ನಮ್ಮ ಅಮ್ಮನ ಹತ್ರ ಒಂದಷ್ಟು ಹಣ ತೊಗೊಂಡು ಅದರಲ್ಲಿ ಸ್ವಲ್ಪ ಅಡ್ವಾನ್ಸ್ ಮಾಡಿ ಆ ಮನೆ ಲಿಟ್ರಲಿ ಅಷ್ಟು ದೊಡ್ಡ ಮನೆನ ಪೇಂಟ್ ಮಾಡಬೇಕಿತ್ತು. ಇಂಟೀರಿಯರಿಗೆಲ್ಲ ಸೋಫಾ, ಲೈಟು, ಅದು ಇದು ಎಲ್ಲ ತಂದು ಹಾಕಬೇಕಿತ್ತು. ಅದನ್ನಲ್ಲೂ ದುಡ್ಡು ಉಳ್ಸೋಕೆ ಏನು ಮಾಡಿದ್ವಿ, ಆ ಫ್ರೆಂಡ್ಸಲ್ಲೇ ಕೇಳಿಕೊಂಡು ಇಡೀ ಮನೇನ ಪೇಂಟ್ ಮಾಡಿಸಿದ್ವಿ. ಬೇರೆಯವ್ರಿಗೆ ಕೊಟ್ಟರೆ ಜಾಸ್ತಿ ಆಗತ್ತೆ. ಆಮೇಲೆ ಸೋಫಾಗಳು, ಲೈಟ್ಗಳು ಎಲ್ಲೆಲ್ಲಿ ಕಡಿಮೆಗೆ ಸಿಗತ್ತೆ ಎಲ್ಲ ತಂದು ಶೂಟಿಂಗ್ ಮನೆ ಸೆಟ್ ಮಾಡಿದ್ವಿ. ಇಡೀ ಮನೆ ಪ್ರಾಪರ್ಟಿ ತುಂಬಿಸಿದೀವಿ ಆಯಿತಾ. ಒಂದು ಪಿನ್ ಹಾಕಿದ್ರು ಪಿನ್ ಶಬ್ದ ಕೇಳೋದು, ಪಿನ್ ಡ್ರಾಪ್ ಸೈಲೆನ್ಸ್ ಆ ಮನೆಯಲ್ಲಿ. ಎಷ್ಟೇ ಏನೇ ಮಾಡಿದ್ರು ಎಕ್ಕೋ ಹೊಡಿಯೋದು. ಮನೆಯಲ್ಲಿ ಆ ಥರ ಎಕ್ಕೋ ಹೊಡಿಬಾರ್ದು. ಆ್ಯಂಡ್ ಆಫ್ಟರ್ ಯು ಪ್ಲೇಸಿಂಗ್ ಸೋ ಮೆನಿ ಫರ್ನಿಚರ್ಸ್ ಮನೇಲಿ ಎಕ್ಕೋ ಹೊಡಿಯೋಂಗೇ ಇಲ್ಲ. ಆ್ಯಂಡ್ ರಾತ್ರಿ ಆದರೆ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ವೈಬ್ ಬರೋದು, ಅಂದರೆ ಮೇಲೆ ಹೋಗ್ಬೇಕಂತಲೇ ಅನ್ನಿಸ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಡಾರ್ಕ್ ಫೀಲ್ ಆಗೋದು ಆ ಮನೆ. ಸಮ್ವೇರ್ ಅದು ಪಾಸಿಟಿವೇ ಅನ್ನಿಸ್ತಿರ್ಲಿಲ್ಲ. ಆ್ಯಂಡ್ ಶೂಟಿಂಗ್ ಕೊಡೋಕ್ಕೂ ಮುಂಚೆ ನಾ ಬಿದ್ದು ಇಲ್ಲಿ ಓಪನ್ ಆಗಿ ಇಲ್ಲಿ ಒಂದು ಸ್ಟಿಚಸ್ ಎಲ್ಲ ಹಾಕಿದ್ರು. ರ್ಯಾಂಡಮ್ ಆಗಿ ನಡ್ಕೊಂಡು ಹೋಗ್ತಿದ್ರು, ಮೆಟ್ಲ ಮೇಲೆ ಬಿದ್ದೆ, ಇದ್ದಕ್ಕಿದ್ದಂಗೆ ಬಿದ್ದೆ. ಆವತ್ತು ಮಳೆ ನಿಂತಿತ್ತು. ನನ್ನ ಫ್ರೆಂಡ್ ಹೇಳ್ದ, ಹುಷಾರಾಗಿ ನಡ್ಕೊಂಡು ಹೋಗಂತ. ಒಂದೇನು ಸಣ್ಣ ಬ್ಯಾಗ್ ಹಿಡ್ಕೊಂಡಿದ್ದೀನಿ, ಕಾರಿಂದ ಗೇಟಿಗೆ ಹೋಗ್ಬೇಕಷ್ಟೆ, ಸ್ಟ್ರೇಟ್ ಪಾತ್, ಜಾರಿ ಬಿದ್ದೆ. ಏನಕ್ಕಂತಾನೆ ಐಡಿಯಾ ಇಲ್ಲ ಇವತ್ತುವರೆಗೂ. ಅದಾದಮೇಲೆ ಆ ಶೂಟಿಂಗ್ ಮನೆ ವರ್ಕೇ ಆಗಲಿಲ್ಲ. ಅಂದರೆ ಶೂಟಿಂಗ್ ಬರೋರೆಲ್ಲ ಏನೋ ಒಂದು ಸಮಸ್ಯೆ ಹೇಳೋರು. ಆಮೇಲೆ ಅದೇನೋ ಹಾವುಗಳೆಲ್ಲ ಮರದಿಂದ ಹಾರಕ್ಕೆ ಶುರು ಆಗಿದ್ದು ರೂಮ್ ಒಳಗೆ, ಮನೆ ಒಳಗೆ. ಐ ಥಿಂಕ್ ನಂದು ನಮ್ಮ ಅಮ್ಮಂದು ವೆರಿ ವೆರಿ ಬಿಗ್ ಡ್ರಿಫ್ಟ್ ಅವರ ರಿಲೇಷನ್ಶಿಪ್ ಮಧ್ಯೆ ಶುರುವಾಗಿದ್ದೆ ಅಲ್ಲಿಂದ. ಒಂದೊಂದೇ ಗಲಾಟೆ ಪೈಲಪ್ ಆಗ್ತಾನೆ ಇತ್ತು ನಂದು ನನ್ನ ತಾಯಿದು. ಆ್ಯಂಡ್ ಅವ್ರು ಡಿಸೈಡ್ ಮಾಡ್ಕೊಂಬಿಟ್ರು, ನಾನು ಶೂಟಿಂಗ್ ಮನೆ ಬಿಡಲ್ಲ, ನಾನು ಹೆಂಗೋ ಮಾಡಿ ನಾ ಹೇಳಕ್ಕೆ ಟ್ರೈ ಮಾಡಿದೆ. ಯಾಕಂದರೆ ಅಕ್ಕದಲ್ಲಿ ಏನು ದುಡಿತಾ ಇದ್ದೀನಿ ಅದನ್ನು ಬಾಡಿಗೆಗೆ ತೊಗೊಂಡೋಗಿ ಕೊಡ್ಬೇಕಲ್ಲಿ. ಶೂಟಿಂಗ್ ಮನೆಗೆ ಬರ್ತಲ್ಲ, ಬಾಡಿಗೆ ಕಟ್ಟಕ್ಕೆ ಸಾಲ ಮಾಡಬೇಕು, ಕರೆಂಟ್ ಬಿಲ್ ಕಟ್ಟಕ್ಕೆ ಸಾಲ ಮಾಡಬೇಕು, ಇನ್ನೊಂದೇನೋ ಮಾಡೋಕ್ಕೆ ಸಾಲ ಮಾಡಬೇಕು. ಅದನ್ನು ಸಂಭಾಳ್ಸೋಕೆ ಹೋಗಿ ನಮ್ಮಮ್ಮ ಏನು ಮಾಡಿದ್ರು, ಇನ್ನೊಂದು ಮನೆ ಮಾಡಿದ್ರು. ಅದನ್ನು ಮಾಡೋಕ್ಕೆ ಹೋಗಿ ಇನ್ನೊಂದು ಮನೆ ಮಾಡಿದ್ರು. ಸೀರಿಯಲ್ ಮನೆಗಳು ನಥಿಂಗ್ ಬಟ್. ಅಂದರೆ ಬುಕ್ಕಿಂಗ್ಸ್ ಬರ್ತಿರ್ಲಿಲ್ಲ, ಏನೂ ಬರ್ತಾ ಇರಲಿಲ್ಲ. ಅದು ಏನು ವರ್ಕ್ ಆಗ್ತಿರ್ಲಿಲ್ಲ ಅನ್ನೋದೇ. ಆಮೇಲೆ ನಾನು ಅವರಿಗೆ ಬಿಟ್ಬಿಟ್ಟೆ. ಅವ್ರು ಇಲ್ಲ ನಾನು ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದುಬಿಟ್ರು. ನಾನು ಎಷ್ಟೋ ಹೇಳಿದೆ 6 monthsಲ್ಲೇ ಬೇಡ ಬಿಟ್ಬಿಡೋಣ. ಬಿಕಾಸ್ ಒಂದಷ್ಟು ಸಾಲಗಳನ್ನ ತೀರಿಸಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾಯಿದ್ವಿ.
ಅವತ್ತಿಂದ ಅವತ್ತಿಗೆ ಆಗೋವಾಗ ಅಷ್ಟು ಚೆನ್ನಾಗಿರ್ಬೇಕಂದ್ರೆ ಪೀಸ್ಫುಲ್ ಆಗಿರ್ಬೇಕಂದ್ರೆ ಅದನ್ನು ಹಾಳಾಗ್ತಿದೆ ಅಂತ ನಂಗೆ ಗೊತ್ತಾಯಿತು. ನಾ ಹೇಳಿದೆ, ಅವ್ರು ಕೇಳಲೇ ಇಲ್ಲ. ನಂದು ಅವ್ರದ್ದು ಮಾತುಕತೆ ನಿಂತೋಯ್ತು. ನಾನು ಶೂಟಿಂಗ್ ಮನೆ ಕಡೆ ಹೋಗೋದು ಸ್ಟಾಪ್ ಮಾಡಿದೆ. ಬಿಕಾಸ್ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಬಿಟ್ರು. ಬಾಡಿಗೆಗಳು ಕಟ್ಟೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಪೈಲಪ್ ಆಗಿ ಆಗಿ ಒಂದಷ್ಟು ಲಕ್ಷಗಳ ಸಾಲ ಆಯಿತು. ಫೈನಲಿ ನಾನು ಮನೆ ಬಿಟ್ಟು ಹೋಗಲೇಬೇಕಾದಂಥ ಪರಿಸ್ಥಿತಿ. ನಾನು ಹೇಳೋದಲ್ಲ, ನಾನು ಸಪ್ರೇಟ್ ಆದೆ ಅಂತ. ಅದಾದಮೇಲೂ ಅವ್ರು ಇನ್ನೂ ಬಿಟ್ಟಿರಲಿಲ್ಲ. ಒಂದಿನ ಶಿ ಆಲ್ಸೋ ಡಿಸೈಡೆಡ್, ಕನ್ವಿನ್ಸ್ ಮಾಡಿದೆ. ಐ ಥಿಂಕ್ 1.25 ವರ್ಷ ಆದಮೇಲೆ ಐ ಕುಡ್ ಕನ್ವಿನ್ಸರ್. ಬಟ್ ಅಷ್ಟರಲ್ಲಿ ಎಷ್ಟು ಲಕ್ಷಗಳ ಸಾಲ ಆಗಿತ್ತು ನಮಗೆ. ಒಪ್ಕೊಂಡ್ರು, ಎಲ್ಲ ಆಯಿತು. ಕೊನೆ ದಿನ ಪೇಪರ್ಸ್ ಎಲ್ಲ ಸೈನ್ ಮಾಡಿಸಿ ಓನರ್ ಹತ್ರ ಮನೆಯಿಂದ ಹೊರಡಬೇಕಿತ್ತು ಅಷ್ಟೇ. ಓನರಿಗೆ ನಮ್ಮ ಅಮ್ಮ ವೆಯ್ಟ್ ಮಾಡ್ತಾರೆ, ನಾನಿನ್ನೂ ಮನೆಗೆ ಹೋಗಬೇಕಿತ್ತು. ಅವ್ರಿಗೆ ಸಡನ್ನಾಗಿ ಯಾರೋ ಇಲ್ಲಿ ಕೂತು, ಮನೆಯಿಂದ ನೀನು ಹೋಗಬಾರ್ದು, ನೀನು ಖಾಲಿ ಮಾಡೋಂಗಿಲ್ಲ ಮನೆ, ಆ ಥರದ್ದೆಲ್ಲ ಒಂಥರ ಡಿಸ್ಟರ್ಬ್ಡ್ ಕನಸೋ ಏನೋ ಆ ಥರ. ಅವ್ರು ಇಮಿಡಿಯೇಟ್ ಕಾಲ್ ಮಾಡ್ರು, ನಂಗೆ ಹಿಂಗೆಲ್ಲ ಆಗ್ತಾಯಿದೆ. ಅಂದರೆ ಅವಾಗಿಂದನೂ ಏನೋ ಒಂದು ವರ್ಕ್ ಆಗ್ತಿರ್ಲಿಲ್ಲ ಈ ಮನೇಲಿ. ಆ ಮನೇಲಲ್ಲ, ಯಾವ ಮನೇಲೂ ನಮಗೆ ವರ್ಕ್ ಆಗಲಿಲ್ಲ. ಬಟ್ ಆ ಒಂದು ನೆಗೆಟಿವ್ ಫೀಲಿಂಗ್ ಆಗಿದ್ದೆ ನಮ್ಗೆ ಆ ಮನೆ ಒಳಗಡೆ. ಯಾಕಂದರೆ ಚೆನ್ನಾಗಿದ್ದಂಥ ಒಂದು ಲೈಫು ಬೇರೆ ಟರ್ನೇ ತೊಗೊಂಡ್ಬಿಡ್ತು. ಸಾಲಗಳು ಶುರು ಆಗೋಗೋಯ್ತು, ಕೆಲಸ ಕಡಿಮೆ, ನಂದು ಅಷ್ಟೇ ಶೂಟಿಂಗ್ ಡೇಸ್ ಕಡಿಮೆ ಆಗೋಕ್ಕೆ ಶುರು ಆಗೋಯ್ತು. ಪರ್ಸ್ನಲಿ ಲೈಫಲ್ಲಿ ನಾನು ಈವನ್ ಇನ್ ರಿಲೇಷನ್ಶಿಪ್ ವಾಸ್ ನಾಟ್ ಗೋಯಿಂಗ್ ಗುಡ್. ಮನೇಲಿ ಅಮ್ಮನ ಜೊತೆಗೆ ಮಾತುಕತೆನೇ ಇಲ್ಲ. ಲೈಕ್ ಒಬ್ರಿಗೊಬ್ರು ಮುಖ ನೋಡೋಕ್ಕೂ ಇಷ್ಟಪಡ್ತಿರ್ಲಿಲ್ಲ. ತುಂಬ ಲೈಫಲ್ಲಿ ಬದಲಾಗೋಯ್ತು. 2014-15 ಇಟ್ ವಾಸ್ ವರ್ಸ್ ನಮ್ಮ ಲೈಫ್, ನಂದು ಎಸ್ಪೆಷಲಿ ನಂದು ನನ್ನ ತಾಯಿದು. ಸೊ ಐ ಥಿಂಕ್ ಆ ಮನೆ ವಾಸ್ ನಾಟ್ ಓಕೆ. ಅಲ್ಲ, ಎಷ್ಟೋ ಜನ ಅಂತಾರೆ ಅದೆಲ್ಲ ಮೂಢನಂಬಿಕೆ, ಮನೆ ಅದೇನೂ ಇರಲ್ಲ ಅಂತ. ಒಂದ್ಸರಿ ಇದ್ದು ಹೋಗಿ ಗೊತ್ತಾಗತ್ತೆ. ನಾನು ಬರೀ ದೆವ್ವಗಳು ಅಥವಾ ನೆಗೆಟಿವ್ ಮನೆ ಕೆಲವು ಎನರ್ಜೀಸ್, ಐ ಸ್ವೇರ್, ನಾನು ಅದಕ್ಕೆ ಹೇಳೋದು, ಮನೇನ ನಾವು ಶ್ರೀಮಂತರಾಗಿ ಏನೋ ತುಂಬಿಸೋದಲ್ಲ. ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಈಸಿಯಾಗಿ ಬರ್ತಾಳೆ. ಮನೆಯಲ್ಲಿ ನೆಮ್ಮದಿ ಇರುತ್ತೆ. ನೀವೆಷ್ಟು ಮನೇನ ಗಲೀಜಾಗಿ ಇಟ್ಕೋತೀರಾ, ನಿಮ್ಮ ಮನಸ್ಸು ಯಾವಾಗಲೂ ಅಷ್ಟೇ ಗಲೀಜಾಗಿರುತ್ತೆ. ನೆಮ್ಮದಿಯಾಗಿರೋಕ್ಕಾಗಲ್ಲ. ನಾನನ್ನು ತುಂಬ ನಂಬ್ತೀನಿ ನಾನು. ಆ್ಯಂಡ್ ಇಷ್ಟು ವರ್ಷಗಳು ಎಷ್ಟೋ ಬಾಡಿಗೆ ಮನೆ ಚೇಂಜ್ ಮಾಡಿದ್ದೀನಲ್ಲ, ನಾನು ಮನೇಲಿ ಎನರ್ಜಿ ಕಂಡ್ರೆ ಮಾತ್ರ ಹೋಗೋದು, ಒಳ್ಳೆ ಎನರ್ಜಿ. ಇಲ್ಲಾಂದರೆ ಮನೆಗಳಿಗೆ ಎಷ್ಟೇ ಕಡಿಮೆ ಕೊಡ್ತಾರೆ ಅಂದರೆ ಇವತ್ತವರೆಗೂ ಹೋಗಿಲ್ಲ. ಸೊ ಮನೆ ಪ್ಲೇಸ್ ಅ ಮೇಜರ್ ರೋಲ್. ಇಲ್ಲೂ ಅಷ್ಟೇ ಮನೆ ಪ್ಲೇಡ್ ಅ ವೆರಿ ಡಿಸಾಸ್ಟರ್ ರೋಲ್ ನಮ್ಮ ಲೈಫಲ್ಲಿ. ನೀವು ಬೇಕಂತ ಟೆಸ್ಟ್ ಮಾಡಿ. ಒಂದು ಸಣ್ಣ ಗುಡಿಸ್ಲೆ ಆಗ್ಬೋದು. ಕೆಲವರು ಗುಡಿಸ್ಲಲ್ಲಿದ್ದು ಖುಷಿಯಾಗಿರುತ್ತೆ, ನೀವೇ ಆ ಗುಡಿಸ್ಲಿಗೆ ಹೋದ್ರೆ ಕುತ್ಕೊಳ್ಳೋಕೆ ಇಷ್ಟಪಡುತ್ತೆ. ಕೆಲವು ಪ್ಯಾಲೇಸ್ಗಳಿದ್ದಂಗೆ ಇರ್ಬೋದು, ನೀವು ಎಲ್ಲಿ 2 ನಿಮಿಷ ಮಲ್ಲಿರಕ್ಕಾಗಲ್ಲ. ಹೌದು, ಅದು ಎನರ್ಜಿ. ಅದೊಂದು ವೈಬ್, ಅದೊಂದು ಕೆಟ್ಟ ವೈಬ್ ಇರುತ್ತೆ ಕೆಲವೊಂದು ಮನೆಗಳಲ್ಲಿ. ನಾವು ಅದನ್ನು ಸೆನ್ಸ್ ಮಾಡಿದ್ವಿ. ಬಟ್ ಅದೇನೋ ಒಂದ್ಸಲ ಓಕೆ ಸಮುದ್ರಕ್ಕೆ ಇಳಿದು ಬಿಟ್ಟಿದ್ದೀವಿ, ಅಟ್ಲೀಸ್ಟ್ ಈಜೋ ಪ್ರಯತ್ನ ಮಾಡೋಣ ಅನ್ನೋ ಬರದಲ್ಲಿ ಸುಸ್ತಾಗ್ತಿದ್ರು ಈಜಬಾರ್ದಲ್ವ. ನಮ್ಮ ಕೈಲಿ ಆಗ್ತಿಲ್ಲ ಅಂತ ಬಂದಾಗ ಸಹಾಯ ಕೇಳಲೇಬೇಕಾಗತ್ತೆ. ಸ್ವಲ್ಪ ತುಂಬ ಮುಂದೆ ತೊಗೊಂಡು ಹೋಗಿ, ಅಂದರೆ ಸ್ವಲ್ಪ ಏಟುಗಳು ತುಂಬ ವರ್ಷ ತೊಗೊಂಡು ಅಲ್ಲಿಂದ ಸರಿ ಮಾಡ್ಕೊಳಕ್ಕೆ. ಅದನ್ನು ಸರಿ ಮಾಡ್ಕೊಳಕ್ಕೆ ನಾವು ಬಿಗ್ ಬಾಸ್ಗೆ ಹೋಗಬೇಕಾಗಿತ್ತು. ಬಿಕಾಸ್ ಒಳ್ಳೆ ಪೇಮೆಂಟ್ ಬರುತ್ತೆ, ಅಟ್ಲೀಸ್ಟ್ ಒಂದು ಚಂಕ್ ಆಫ್ ಸಾಲ ತೀರಿಸ್ಬೋದು.